ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯ ಜುಲೈ ತಿಂಗಳ 2026ರ ಮಾಸಿಕ ಭವಿಷ್ಯವನ್ನು ನೋಡೋಣ. ಇಲ್ಲಿ ಇವ್ರಿಗೆ ಗುರುವಿನ ಕೃಪೆ ತುಂಬ ಚೆನ್ನಾಗಿದೆ. ಇದನ್ನು ದಯವಿಟ್ಟು ಎನ್ಕ್ಯಾಶ್ ಮಾಡ್ಕೊಳ್ಳಿ ತಾವು. ಗುರುವಿನ ಬಲ, ಗುರುವಿನ ಒಂದು ವಿಶೇಷವಾದಂಥ ಶಕ್ತಿ ಅಂತಲೂ ಹೇಳ್ಬೋದು. ಮತ್ತು ತಮ್ಮ ಒಂದು ಮೂಲಗಳಿಂದ, ವಿಶೇಷವಾದಂಥ ವಿವಿಧ ಮೂಲಗಳಿಂದ ತಮಗೆ ಧನಯೋಗಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತೆ ವಿಶೇಷವಾಗಿ ನಿಮಗೆ ಒಂದು ಆಶಾಭಾವನೆಗಳು ಅಂತ ಹೇಳ್ಬೋದು, ಒಂದು ಆಶಾಭಾವನೆಗಳು ತುಂಬಾನೇ ಪ್ರಾಬಲ್ಯತೆಗಳು ತಮಗೆ ಬರುವಂಥದ್ದು. ತಮ್ಮ ಒಂದು ಮಾರ್ಕೆಟಿಂಗ್ ವಿಚಾರದಲ್ಲಿ, ತಮ್ಮ ಒಂದು ವ್ಯಾವಹಾರಿಕ ವಿಚಾರದಲ್ಲಿ, ತಮ್ಮ ಒಂದು ಉತ್ತಮವಾದಂಥ ಯೋಜನೆಯ ವಿಚಾರದಲ್ಲಿ ಅತಿ ಹೆಚ್ಚು ಗಮನವನ್ನು ವಹಿಸಿ. ಯಾಕೆಂದರೆ ತಮ್ಮ ಶತ್ರುಗಳು ತಮ್ಮ ಹಿಂದೆನೇ ನಿಂತ್ಕೊಂಡು ಆ ಒಂದು ವಿಚಾರಗಳನ್ನು ತಿಳಿದುಕೊಂಡು ನಿಮ್ಮನ್ನು ಮೂಲೆ ಗುಂಪು ಮಾಡುವಂತಹ ಎಷ್ಟೋ ಸಿಚುವೇಶನ್ಗಳು ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಜಾಗೃತಿಯಾಗಿರಿ. ಮತ್ತು ವಿಶೇಷವಾಗಿ ಅನಾವಶ್ಯಕವಾದಂಥ ತಪ್ಪುಗಳಿಗೆ ಯಾವುದೇ ರೀತಿ ಹೋಗಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅನಾವಶ್ಯಕವಾದಂಥ ತಾವು ಮಾಡುವಂಥ ಒಂದು ಸಣ್ಣ ತಪ್ಪು ತಮ್ಮ ಕುಟುಂಬದ ಜೀವನವನ್ನೇ ಹಾಳು ಮಾಡುವಂತಹ ಸಾಧ್ಯತೆಗಳು ತುಂಬ ಕಂಡುಬರುತ್ತೆ. ಜಾಗೃತಿಯಾಗಿರಿ ಅಂತ ಹೇಳ್ಬೋದು ಸಿಂಹರಾಶಿಯವರು 2026ರ ಜುಲೈ ತಿಂಗಳಲ್ಲಿ. ಮತ್ತು ಈ ಒಂದು ಮಾಸ ತಮಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿನ ತಂದುಕೊಡುತ್ತೆ. ಯಾವುದಾದ್ರು ರಾಜಕೀಯ ಪಕ್ಷದಲ್ಲಿ ಉತ್ತಮವಾದಂಥ ಕಾರ್ಯಗಳನ್ನು ಮಾಡ್ತಿರೋ ತಮ್ಮನ್ನು ಗುರುತಿಸುವಂತಹ ವಿಚಾರಗಳು ಸಹಿತ ಆಗ್ತಾ ಇರುತ್ತೆ. ಉದ್ಯೋಗದಲ್ಲಿ ಬೆಳವಣಿಗೆ ಆಗುತ್ತೆ, ಸಾತ್ವಿಕತೆಗಳು ಬರುತ್ತೆ. ತಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಉತ್ತಮವಾದಂಥ ಅವಕಾಶಗಳು ದೊರೆಯುವಂತಹ ಸ್ಥಿತಿಗಳು ಕಂಡು ಬರ್ತಾ ಇದೆ. ಅದೃಷ್ಟ ಸಂಖ್ಯೆಯಾಗಿ ತಾವು 4 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಬಣ್ಣವಾಗಿ ತಾವು ಬೂದಿ ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಅದೃಷ್ಟ ದೇವತೆಯಾಗಿ ತಾವು ಹನುಮನ ಒಂದು ಆರಾಧನೆ ಮಾಡಿ ಅಂತಲೂ ಸಹಿತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಾವು ನಮ್ಮ ಮೊಬೈಲ್ ನೋಟಿಫಿಕೇಶನ್ನ ಪಡ್ಕೊಳ್ಬೋದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಪ್ರತಿಯೊಬ್ಬರಿಗೂ ಸಹಿತ ನಮ್ಮ ವೀಕ್ಷಕ ಬಂಧುಗಳಿಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.